ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನು 5:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಬ್ಲಾಗ್ ಹಾಕಿದ್ನಲ್ವಾ, ಆ ಬ್ಲಾಗ್ದೇ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮಮ್ಮ ಫೋಟೋ ತೆಗಿ ಅಂತ ಹೇಳಿದ್ಲು, ಹಾಗಾಗಿ ಫೋಟೋ ತೆಗಿತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಅವಳು ಎಲ್ಲಿ ಹೋದ್ರೂ ಫೋಸ್ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಯಾವುದಕ್ಕೂ ಮೆಮೊರಿ ಇರಲಿ ಅಂಥೇಳಿ ತೆಗಿತಾ ಇದ್ದೀನಿ. ಸೊ ನಾವು ಬಂದಿರೋದು ಇವತ್ತು ಬಸವ ಕಲ್ಯಾಣ, ಬೀದರ್ ಜಿಲ್ಲೆಯ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಬಟ್ ಇದು ಬೀದರ್ ಜಿಲ್ಲೆಯಿಂದ ಪಶ್ಚಿಮದ 80 ಕಿಲೋಮೀಟರ್ ದೂರದಲ್ಲಿರುವಂತಹ ಬಸವ ಕಲ್ಯಾಣ ಯಾತ್ರಾ ಸ್ಥಳ ಅಂಥೇಳಿ. ಸೊ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ನಾನು ಕೂಡ ನೋಡಿರಲಿಲ್ಲ, ಬಟ್ ಕೇಳೂ ಇರಲಿಲ್ಲ. ಸೊ ಹೇಗಿದೆ ಅಂಥೇಳಿ ನೋಡಿದ್ರಾಯ್ತು ಅಂಥೇಳಿ ಬಂದಿದ್ದೀವಿ. ಬಟ್ ಇಲ್ಲಿ ನಾವು ಬರುವಾಗ ಎಂಟ್ರೆನ್ಸ್ ಫೀಸ್ ಇರುತ್ತೆ, ಮೊಬೈಲ್ ಅಲೋ ಇರೋದಿಲ್ಲ. ಯಾರಾದರೂ ಒಬ್ಬರು ಮೊಬೈಲ್ ತೊಗೊಂಡು ಹೋಗೋರಾದರೆ ಅದಕ್ಕೆ ಫೀಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಫೀಸ್ ಕೊಟ್ಬಿಟ್ಟು ಮೊಬೈಲನ್ನು ತೊಗೊಂಡು ಹೋಗ್ತಾ ಇದ್ದೀನಿ, ಅದು ನಿಮಗೋಸ್ಕರ. ಸೊ ನಾವು ಬರುವಾಗ ನಮ್ಮ ಲೆಫ್ಟ್ ಸೈಡಿಗೆ ಈ ಥರ ಗುಹೆ ಇರುತ್ತೆ. ಸೊ ಆ ಗುಹೆ ಒಳಗಡೆ ಏನೆಲ್ಲ ಇದೆ, ಇಲ್ಲಿ ಯಾರ್ಯಾರೆಲ್ಲ ಮೂರ್ತಿ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ನೋಡೋರಾದರೆ ನೋಡಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದು ಸಾರಿ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಒಳಗಡೆ ಬರ್ತಾ ಇದ್ದ ಹಾಗೇ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತೀರ, ಯಾಕಂದರೆ ಯಾವ ರೂಟು ಹೇಗಿದೆ ಅಂಥೇಳಿ ಗೊತ್ತೇ ಆಗೋದಿಲ್ಲ. ಸೊ ಬಂದಮೇಲೆ ಕೆಲವೊಂದು ವಿಗ್ರಹಗಳನ್ನು ಕೂಡ ಮಾಡಿಸಿದ್ದಾರೆ. ಫಸ್ಟಿಗೆ ನೋಡಿರುವಂಥ ವಿಗ್ರಹ ಬಂದುಬಿಟ್ಟು ದಾಸೋಹ ಮೂರ್ತಿ ನೀಲಮ್ಮ ತಾಯಿಯವರದ್ದು ವಿಗ್ರಹ ಇತ್ತು. ಚಿಕ್ಕದ ವಿಗ್ರಹ ಮಾಡಿಸಿದ್ರು, ತುಂಬ ನೀಟಾಗಿ ಮಾಡಿಸಿದ್ದಾರೆ. ಹಾಗೆ ತುಂಬಾ ಸಸ್ಪೆನ್ಸ್ ಆಗಿರುವಂಥ ಸ್ಥಳ ಅಂತ ಹೇಳ್ಬೋದು. ಸೊ ಇಲ್ಲಿ ಎಷ್ಟು ಕತ್ಲಿದೆ ಅಲ್ವಾ, ಕೆಲವೊಂದು ಕಡೆ ಲೈಟ್ ಇದೆ, ಕೆಲವೊಂದು ಕಡೆ ಲೈಟ್ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಬಟ್ ಇನ್ನೂ ವರ್ಕ್ ನಡೀತಾ ಇದೆ. ಹಾಗಾಗಿ ಎಷ್ಟು ವರ್ಕನ್ನು ಫಿನಿಷ್ ಮಾಡಿದಾರೋ ಅಷ್ಟು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಇದು ನೋಡಿದ್ರೆ ಗುಹೆ ಅಂತ ಅನಿಸೋದೇ ಇಲ್ಲ. ನಿಮಗೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ. ಈ ಥರ ಒಂದು ಬಂಡೆಗಲ್ಲಲ್ಲಿ ಈ ಥರ ಕೊರೆದ್ಬಿಟ್ಟು ಮಾಡಿದ್ದಾರೆ. ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇನ್ನೂ ವರ್ಕ್ ನಡೀತಾ ಇದೆ ಅಲ್ವಾ, ಅಲ್ಲಿ ಕತ್ಲಿದೆ. ಇನ್ನು ಈ ರೂಟ್ಗಳು ನೋಡಿ, ಒಂದು ಕಡೆ ಒಂದು ರೂಟು, ಮತ್ತೊಂದು ಕಡೆ ಮತ್ತೊಂದು ರೂಟು. ಒಂದು ರೂಟ್ನಲ್ಲಿ ಹೋದರೆ ಮತ್ತೊಬ್ಬರು ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು, ಯಾಕಂದರೆ ರೂಟು ಅಷ್ಟು ಡಿಫ್ರೆಂಟ್ ಆಗಿದೆ. ಸೊ ನಾವು ಒಳಗಡೆ ಬಂದ ಮೇಲೆ ತುಂಬಾ ಆಶ್ಚರ್ಯ ಆಯಿತು. ಸೊ ಈ ಥರನೂ ಕೂಡ ಇರುತ್ತಾ ಅಂಥೇಳಿ. ಸೊ ನಾವು ಕಡೆ ಹೋಗಬೇಕು, ಎಲ್ಲಿ ಯಾವ ದೇವಸ್ಥಾನ ಇದೆ ಅನ್ನೋದನ್ನು ಸರ್ಚ್ ಮಾಡ್ತಾ ಇದ್ವಿ. ಬಿಕಾಸ್ ನಾವು ಕೂಡ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು. ಇಲ್ಲಿ ಬಹಳಷ್ಟು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಬಟ್ ನಮಗೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂಥೇಳಿ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಶೂನ್ಯ ಪೀಠಾಧೀಶ ಅಲ್ಲಮ್ಮ ಪ್ರಭು ದೇವರವರ ವಿಗ್ರಹ ಇದು. ಪ್ರತಿಯೊಂದು ಸ್ಥಳದಲ್ಲಿ ಈ ಥರ ಕಟ್ಟೆ ಮಾಡಿ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಆ ವಿಗ್ರಹದ ಜೊತೆಗೆ ಅವರು ಏನು ಸಾಧನೆ ಮಾಡಿದ್ದಾರೆ, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಮರಣ ಹೊಂದಿದ್ರು, ಇವರ ಯಾತ್ರಾ ಸ್ಥಳವೇನು, ಸೊ ಇವ್ರದ್ದು ಫುಲ್ ಡೀಟೇಲ್ಸನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕೂಡ ಇಡೀ ವಿಡಿಯೋದಲ್ಲಿ ಹಾಕಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ ಓದಿ ತಿಳ್ಕೊಳ್ಳಿ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗೆ ನಾವು ಬೇರೆ ಕಡೆ ಕೂಡ ಹೋಗಬೇಕಲ್ವ, ಹಾಗಾಗಿ ಎಷ್ಟು ಇಲ್ಲಿ ಮೆನ್ಷನ್ ಮಾಡಿರ್ತಾರೋ ಅಷ್ಟು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಪ್ರತಿಯೊಂದು ವಿಗ್ರಹ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಇಷ್ಟ ಆಯಿತು. ಇನ್ನು ಅದಾದಮೇಲೆ ಲೆಫ್ಟ್ ಸೈಡ್ ಮತ್ತೆ ಹೋಗಬೇಕು ಒಳಗಡೆ. ಒಂಥರ ಗವಿ ಅಂದಮೇಲೆ ಹೋಗ್ತಾ ತುಂಬಾ ಇಂಟ್ರೆಸ್ಟಿಂಗ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರವಲ್ಲ, ದೊಡ್ಡದಾಗಿ ಬಸವಣ್ಣನವರ ಮೂರ್ತಿ ಇದೆ, ವಿಶ್ವಗುರು ಬಸವಣ್ಣನವರದು. ಸೊ ಇಲ್ಲಿ ಎಲ್ಲರೂ ಫೋಟೋ ಕೂಡ ತೆಗೆಸ್ಕೋಬೋದು, ಹಾಗೆ ರೆಸ್ಟ್ ಕೂಡ ಮಾಡ್ಬೋದು. ನಿಮಗೆ ಕೂತ್ಕೊಳ್ಳೋದಕ್ಕೆ ಲೆಫ್ಟ್ ಮತ್ತು ರೈಟ್ ಸೈಡ್ ಆಸನಗಳನ್ನು ಮಾಡಿರ್ತಾರೆ, ಸ್ವಲ್ಪ ಹೊತ್ತು ಕೂಡ ಕೂತ್ಕೋಬೋದು. ಇನ್ನೂ ಅದಾದಮೇಲೆ ನಮ್ಮದು ಲೆಫ್ಟ್ ಸೈಡ್ ಬಂದುಬಿಟ್ಟು ಇನ್ನೂ ವರ್ಕ್ ನಡೀತಾ ಇದೆ, ಅಲ್ಲಿ ಹೋಗೋ ಆಗಿಲ್ಲ. ಸೊ ಎಷ್ಟು ಮಾಡಿದಾರೋ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಒಳಗಡೆ ಹೋದ್ಮೇಲೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಗಾಳಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬಾ ಕೂಲ್ ಆಗಿದೆ. ಒಳಗಡೆ ಹೋದರೆ ಹೊರಗಡೆ ಬರೋ ಹಾಗೆ ಇಲ್ಲ, ಆ ಥರ ಅನಿಸುತ್ತೆ. ನಮಗಾದ್ರೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಚಿಕ್ಕದಾಗಿ ಮೂರ್ತಿ ಮಾಡಿದ್ದಾರೆ. ಇನ್ನು ನಾನು ಬಂದಿರೋ ರೂಟು ಚಿಕ್ಕದಾಗಿತ್ತಲ್ವ, ಇನ್ನು ಲೆಂತ್ ರೂಟ್ಲಿಂದ ತೋರಿಸ್ತೀನಿ ನೋಡಿ. ಇದು ಸ್ಟೇಟ್ ರೂಟು. ಡೈರೆಕ್ಟಾಗಿ ಬರೋರಾದರೆ ಸೊ ಈ ಥರ ಬರ್ತಾರಂತೆ. ನಾವು ಎಲ್ಲ ಒಳಗಡೆ ಇರುವಂತಹ ದೇವರ ವಿಗ್ರಹಗಳನ್ನು ನೋಡಿಕೊಂಡು ಬಂದ್ರಾಯಿತು ಅಂಥೇಳಿ ಆ ಥರ ರೂಟಿಂದ ಬರ್ತಾಯಿದ್ವಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಚಿಕ್ಕದಾಗಿರುವಂಥ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಮ್ಮೆ ಇಲ್ಲಿ ಬಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ.
ಸೊ ನೀವು ಕೂಡ ಇಷ್ಟಪಟ್ಟು ನೋಡ್ತೀರಾ. ಓಕೆನಾ? ಫ್ರೆಂಡ್ಸ್, ಇನ್ನು ಅದಾದಮೇಲೆ ಇನ್ನು ಹೊರಗಡೆ ಹೋಗಬೇಕು, ಇನ್ನು ಫಿನಿಶ್ ಅಂತ ಅಂದ್ಕೊಂಡಿದ್ವಿ. ಬಟ್ ಒಳಗಡೆ ಹೋಗ್ತಾ ಇದ್ದ ಹಾಗೆಯೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ರೂಟನ್ನು ನೋಡಿದ್ವಿ. ನೋಡ್ತಾ ಇದ್ದೀರಲ್ವ, ಎಲ್ಲಿ ಹೊಡೆದ್ರೂ ಕತ್ತಲಿದೆ, ಹಾಗಾಗಿ ರೂಟ್ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಅದಾದಮೇಲೆ ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣನವರ ವಿಗ್ರಹ ಇತ್ತು. ಸೊ ಅದನ್ನು ಕೂಡ ನೋಡ್ಕೊಂಡ್ವಿ. ಇನ್ನು ಅದಾದಮೇಲೆ ಅಪೋಸಿಟ್ ಬಂದುಬಿಟ್ಟು ಅಕ್ಕಮ್ಮ ಮಹಾದೇವಿಯವರ ವಿಗ್ರಹ ಇತ್ತು. ಸೊ ನೋಡ್ತಾ ಇದ್ದೀರಲ್ವ, ಅಲ್ಲಿ ಕೂಡ ಲೈಟಿಂಗ್ ಚೆನ್ನಾಗಿತ್ತು. ಇನ್ನೂ ಒಳಗಡೆ ರೂಟ್ ಕೂಡ ಇದೆ. ಸೊ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರಲ್ವ. ಸೊ ಈ ಥರ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ರೂಟ್ ಇತ್ತು. ಸೊ ಇನ್ನೂ ಅಷ್ಟು ನೋಡ್ಕೊಂಡು ಬರೋಷ್ಟೊತ್ತಿಗೆ ಅದಾದಮೇಲೆ ವೀರಗಣಾಚಾರ ಮಡಿವಾಳ ಮಾಚಿದೇವ ಅಂಥೇಳಿ, ಸೊ ಅದನ್ನು ವಿಗ್ರಹವಿತ್ತು. ಇನ್ನು ಅದರ ಅಪೋಸಿಟ್ ಬಂದರೆ ಬಸವಯೋಗಿ ಸಿದ್ದರಾಮೇಶ್ವರ ವಿಗ್ರಹ ಇತ್ತು. ಸೊ ಈ ಥರ ಅಪೋಸಿಟ್ ಆಗಿ ವಿಗ್ರಹಗಳನ್ನು ಮಾಡಿ, ಸೊ ಅವರು ಎಲ್ಲಿ ಜನಿಸಿದ್ರು, ಅವರ ಸ್ಥಳವೇನು, ಎಲ್ಲಿ ಮರಣ ಹೊಂದಿದ್ರು, ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಕೆಳಗಡೆ ಡೀಟೇಲ್ಸ್ ಹಾಕಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಂಡ್ವಿ. ಇನ್ನು ಅದಾದಮೇಲೆ ಎಕ್ಸಿಟ್ ರೂಟ್ ಚೆಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು. ಇನ್ನು ಒಳಗಡೆ ಹೋದರೆ ಇನ್ನೂ ಏನಾದರೂ ಚೇಂಜಸ್ ಇದೆಯಾ, ಇನ್ನೂ ಡಿಫ್ರೆಂಟ್ ಆಗಿದೆಯಾ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ಗೊತ್ತಾಯಿತು ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂಥೇಳಿ. ಇನ್ನೂ ನೋಡ್ತಾ ಇದ್ದೀರಲ್ವ, ಈ ಕಡೆ ಎಲ್ಲ ಇನ್ನೂ ವರ್ಕ್ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಬಟ್ ನೀವು ಯಾರಾದರೂ ಬರೋದಾದರೆ ಇನ್ನೊಂದು ಸ್ವಲ್ಪ ಹೊತ್ತು ದಿನಗಳನ್ನು ಲೇಟ್ ಮಾಡಿ ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ಗವಿ ಅಂದರೆ ತುಂಬಾ ಇಷ್ಟ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಎಕ್ಸಿಟ್. ಇಲ್ಲಿಂದ ನಾವು ಹೊರಗಡೆ ಹೋಗಬೇಕಷ್ಟೆ. ಸೊ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಯಿತು. ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಯಾಕಂದರೆ ಒಳಗಡೆ ಹೋದವರಿಗೆ ಹೊರಗಡೆ ಬರೋ ಹಾಗೆ ಅನಿಸ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಸೊ ನೀವು ಕೂಡ ಒಂದು ಸಾರಿ ಬಂದು ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟಪಡ್ತೀರ. ಇನ್ನು ಅದಾದಮೇಲೆ ವಿಶ್ವಗುರು ಬಸವಣ್ಣನವರ ಮೂರ್ತಿ ನೋಡೋದಕ್ಕಂತೇಳಿ ಹೋಗ್ತಾ ಇದ್ದೀವಿ. ಸೊ ಇದು ಎಂಟ್ರೆನ್ಸ್. ನಾವು ಒಳಗಡೆ ಹೋಗ್ತೀವಲ್ವ, ಅಪೋಸಿಟ್ ಮತ್ತೆ ಬರುವಾಗ ಅದೇ ರೂಟಿಂದಲೇ ಬರಬೇಕು. ಬಟ್ ಒಳಗಡೆ ಗವಿ ಒಳಗಡೆ ನಮಗೆ ರೂಟು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ನಾನು ಕೂಡ ನೋಡಿರಲಿಲ್ಲ, ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಇನ್ನು ಬಸವಣ್ಣನವರ ಮೂರ್ತಿ ನೋಡೋದಕ್ಕಂತೇಳಿ ಹೋಗ್ತಾ ಇದ್ವಿ. ಬನ್ನಿ ಫ್ರೆಂಡ್ಸ್, ಇನ್ನು ಅದು ಕೂಡ ನೋಡಿಬಿಡೋಣ, ಅದು ಹೇಗಿದೆ ಅಂಥೇಳಿ. ಬಸವಣ್ಣನವರು ದೂರಿಂದ ನೋಡಿದ್ರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಹತ್ರ ಹೋಗ್ತಾ ಇದ್ದಾಗೆ ಚಿಕ್ಕದಾಗಿ ಕಾಣಿಸುತ್ತೆ. ಇನ್ನು ಬಸವಣ್ಣ ಮೂರ್ತಿ ಕೆಳಗಡೆ ಗವಿ ಇರೋದ್ರಿಂದ ಇದು ಇಷ್ಟು ಹೈಟ್ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟು ಪ್ರದೇಶವನ್ನು ಕೂಡ ಆವರಿಸ್ಕೊಂಡಿದೆ. ಪ್ರತಿಯೊಬ್ಬರು ಬಂದುಬಿಟ್ಟು ನೋಡಿ ಹೋಗ್ತಾರೆ, ಅಷ್ಟು ಚೆನ್ನಾಗಿದೆ. ಇನ್ನು ಇದನ್ನು ಮಾಡೋದಕ್ಕೆ ಹಲವಾರು ಮಹಾದಾನಿಗಳು ಇಲ್ಲಿ ಅಮೌಂಟನ್ನು ಕೊಟ್ಟಿದ್ದಾರೆ. ಅವರ ಹೆಸರನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವ, ಬ್ಲ್ಯಾಕ್ ಟೈಲ್ಸ್ ಮೇಲೆ ಬರೆದು ಅಲ್ಲಿ ಫಿಕ್ಸ್ ಮಾಡಿದರು. ಪ್ರತಿಯೊಬ್ಬರು ಎಂಟ್ರೆನ್ಸ್ ಹೋಗ್ತಾ ಇದ್ದ ಹಾಗೆ ಯಾರ್ಯಾರೆಲ್ಲ ದಾನಿಗಳನ್ನು ಹೆಸರಿರುತ್ತೋ ಅದನ್ನೆಲ್ಲ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಿಷ್ಟು ಪ್ಲೇಸ್ ಬಸವಣ್ಣನವರದ ಯಾತ್ರೆಯ ಸ್ಥಳವಾಗಿ ಆವರಿಸ್ಕೊಂಡಿದೆ.
ಬಸವಣ್ಣನವರ ವಿಗ್ರಹದ ಎತ್ತರ ಎಷ್ಟಂತಂದರೆ 108 ಅಡಿ ಎತ್ತರ ಇತ್ತು. ಸೊ ದೂರದಿಂದ ನೋಡಿದ್ರೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಹತ್ರ ಹೋಗಿ ನೋಡಿದಾಗ ತುಂಬ ಹೈಟಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಇನ್ನು ಬಸವೇಶ್ವರ ವಿದ್ಯಾಲಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಹೋಗಿ ಪೂಜೆ ಎಲ್ಲ ನಡೆಯುತ್ತೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 5-10 ನಿಮಿಷ ರೆಸ್ಟ್ ಕೂಡ ಮಾಡ್ಬೋದು. ಸೊ ನಾನು ಕೂಡ ಒಳಗಡೆ ಹೋಗ್ತಾ ಇದ್ದೀನಿ. ಎಂಟ್ರೆನ್ಸ್ ಬಂದುಬಿಟ್ಟು ಸೊ ಈ ಥರ ಇರುತ್ತೆ. ಇನ್ನು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಇಲ್ಲಿರುವಂಥ ವರ್ಕರ್ಸ್ ಆಗಿರ್ಬೋದು, ಮಹಾನ್ ವ್ಯಕ್ತಿಗಳಾಗಿರ್ಬೋದು, ದಾನಿಗಳಾಗಿರ್ಬೋದು, ಇವ್ರದ್ದೆಲ್ಲ ಹೆಸರನ್ನು ಮೆನ್ಷನ್ ಮಾಡಿ ಸೊ ಹಾಕಿದ್ದಾರೆ. ಇದಾದಮೇಲೆ ಇನ್ನು ಒಳಗಡೆ ಹೋದರೆ ಈ ಥರ ಅಲಂಕಾರ ಮಾಡಿರುವಂಥ ವಿಗ್ರಹದ ಮುಂದೆ ಪೂಜೆ ನಡೆಯುತ್ತೆ. ಸೊ ಕೂತ್ಕೊಳ್ಳೋರಾದರೆ ಒಂದು 15 ನಿಮಿಷ ಕೂತ್ಕೊಂಡು ಪೂಜೆ ಕೂಡ ನೋಡ್ಬೋದು. ಇನ್ನು ಯಾರಾದರೂ ಕಾಣಿಕೆ ಆಗಿರ್ಬೋದು, ಹಾಗೆ ಅಮೌಂಟ್ ಡೊನೇಟ್ ಮಾಡೋರಾಗಿರ್ಬೋದು, ಸೊ ಅವರು ಮಾಡಿದ್ರೆ ಅವರ ಹೆಸರನ್ನು ಈ ಥರ ಮೆನ್ಷನ್ ಮಾಡಿ ಹಾಕಿರ್ತಾರೆ. ಸೊ ಈ ಬೋರ್ಡನ್ನು ನೋಡಿಬಿಟ್ಟು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಅಮೌಂಟನ್ನು ಅಲ್ಲಿ ಕೊಡ್ಬೋದು. ಇನ್ನು ಅದಾದಮೇಲೆ ಇನ್ನು ನಮ್ಮ ಮನೆ ದೇವರಾದಂತಹ ಮೈಲಾರ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನು ಊರಿಗೆ ಬಂದು ಕೂಡ ರೀಚ್ ಆದ್ವಿ. ಇನ್ನು ಮೈಲಾಪುರ ಮಲ್ಲಯ್ಯ ಅಂಥೇಳಿ, ಸೊ ಇಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ರಲ್ವ, ಪೂಜೆನ ನೋಡಿಕೊಂಡು ಊರು ಕೂಡ ನೋಡಿಕೊಂಡು ಹೋದ್ರಾಯಿತು ಅಂಥೇಳಿ ಇಲ್ಲಿ ಬಂದಿದ್ದೀವಿ. ಇದು ಬಂದುಬಿಟ್ಟು ದ್ವಾರ ಬಾಗಿಲು ಅಂಥೇಳಿ, ಸೊ ಇಲ್ಲಿಂದನೇ ಎಂಟ್ರೆನ್ಸ್ ಇರುತ್ತೆ ಒಳಗಡೆ ಹೋಗುವುದು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು, ಎಷ್ಟು ನೀಟಾಗಿ ವರ್ಕ್ ಮಾಡಿದಾರಲ್ಲ ಅಂಥೇಳಿ. ಸೊ ಇಲ್ಲಿಂದ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಯಿತು ಅಂದರೆ ಒಳಗಡೆ ವಿಡಿಯೋ ಮಾಡ್ಕೊಂಡಿರ್ತೀನಿ, ಬಟ್ ಅಲೋ ಇರಲಿಲ್ಲ ಅಂದರೆ ಸೊ ಮಾಡೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಅಲ್ಲಿ ಪೂಜಾ ಕೂಡ ನಡೀತಾ ಇತ್ತು. ಹಾಗಾಗಿ ಹೊರಗಡೆಯಿಂದ ಒಂದು 5-10 ನಿಮಿಷ ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಹೋದ್ರಾಯಿತು ಅಂಥೇಳಿ ಅಂದ್ಕೊಂಡು ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಸುತ್ತಲೂ ಯಾವ ರೀತಿ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೀವು ಕೂಡ ನೋಡಿರಲಿಲ್ಲ ಅಂತಂದರೆ ಒಂದು ಐಡಿಯಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಬರೋರಾದರೆ ಸೊ ಈ ಥರ ಪ್ಲೇಸಸ್ ಇದೆ ನೋಡ್ಬೋದು ಅನ್ನೋದೊಂದು ಐಡಿಯಾ ಇರುತ್ತೆ. ಇನ್ನು ಮೈಲಾಪುರ ಮಲ್ಲಯ್ಯನಿಗೆ ಭಂಡಾರ ತುಂಬ ಮುಖ್ಯ. ಹಾಗಾಗಿ ಎಲ್ಲ ಕಡೆ ಭಂಡಾರದ ಚೆಲ್ಲಿ ಪೂಜೆನ ಮಾಡಿರ್ತಾರೆ. ಗುಡಿ ಆಗಿರ್ಬೋದು, ಕೆಳಗಡೆ ನಾವು ನಡಿತೀವಲ್ವ, ಸೊ ಅಲ್ಲಿ ಕೂಡ ಭಂಡಾರ ಆಗಿರುತ್ತೆ. ಇನ್ನು ನಮಗೆ ಹಣೆಗೆ ಪ್ರಸಾದ ಅಂಥೇಳಿ ಹಚ್ಚಿರ್ತಾರಲ್ವ, ಸೊ ಅದನ್ನು ಕೂಡ ಭಂಡಾರನೇ ಆಗಿರುತ್ತೆ. ಸೊ ಒಟ್ಟಿನಲ್ಲಿ ಎಲ್ಲಿ ನೋಡಿದ್ರೂ ಯೆಲ್ಲೋ ಕಲರ್ ಭಂಡಾರನೇ ಕಾಣ್ತಾ ಇರುತ್ತೆ. ನಮ್ಮ ಮೈಗೆ ಆಗಿರ್ಬೋದು, ಸೊ ಎಲ್ಲಿ ನೋಡಿದ್ರು ಸೊ ಅಷ್ಟೊಂದು ಭಂಡಾರವನ್ನು ಚೆಲ್ಲಿರ್ತಾರೆ. ಸೊ ನೋಡಿದ್ರಲ್ವ ಸುತ್ತಲೂ ಯಾವ ರೀತಿ ಆಗಿದೆ ಅಂಥೇಳಿ. ಇನ್ನು ನಾನು ಕೂಡ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ದೇವ್ರ ವಿಗ್ರಹ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲೋ ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ ಬೋರ್ಡ್ ಕೂಡ ನೋಡಿದ್ವಿ. ಇನ್ನು ಅದಕ್ಕೂ ಮೀರಿ ನಾವು ವಿಡಿಯೋ ಮಾಡಿದ್ರೆ ಬೈಸ್ಕೊಳ್ತೀವಿ. ಸೊ ಹಾಗಾಗಿ ವಿಡಿಯೋನ ಮಾಡ್ಕೊಳ್ತಾ ಇಲ್ಲ. ಸೊ ಅಲ್ಲಿಂದ ನಮಸ್ಕಾರ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದಿದ್ದೀವಿ. ಇನ್ನು ಹೊರಗಡೆ ಪ್ಲೇಸ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವ, ಅಷ್ಟು ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ನಾವು ಕೂಡ ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಹೊರಟಿದ್ದೀವಿ. ತುಂಬ ನೈಟ್ ಆಗಿತ್ತು, ಕತ್ಲು ಬೇರೆ ಇತ್ತಲ್ವ, ಹಾಗಾಗಿ ವಿಡಿಯೋ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂತಹ ವಿಡಿಯೋದೊಂದಿಗೆ ನೆಕ್ಸ್ಟ್ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋದಿಂದ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅದಕ್ಕೆ ನಾನು ಮತ್ತೆ ರೀಪ್ಲೇಯನ್ನು ಮಾಡ್ತೀನಿ. ಓಕೆನಾ? ಮುಂದಿನ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.